ಇವತ್ತು ನಾನು ಚಿಕನ್ ಫ್ರೈ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಸಂಡೇ ಅಲ್ಲ, ಸೊ ಸ್ಪೆಷಲ್ ನಮ್ಮ ಮನೇಲಿರೋದು ಚಿಕನ್ನು ಮತ್ತು ಫಿಶ್ ನಾನು ನೀರಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ಟು ಸೋಕ್ ಮಾಡಿದ್ದೀನಿ, ಆ ವಾಸನೆಲ್ಲ ಹೋಗಲಿ ಅಂತ. ಇವಾಗ ನಾನು ಚಿಕನ್ ಫ್ರೈ ಮಾಡ್ತೀನಿ. ನಾನು ಚಿಕನ್ ಸಾಂಬಾರು ಮಾಡಿದ್ದಾಯಿತು, ಸೊ ನಾನಿವಾಗ ಚಿಕನ್ ಫ್ರೈ ಮಾಡ್ತೀನಿ. ಇದಕ್ಕೆ ನಾನು ಪುದೀನ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊಂಡು ಚಿಕನ್ನ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಮ್ಯಾರಿನೇಟ್ ಮಾಡ್ತೀನಿ. ಅಟ್ಲೀಸ್ಟ್ ಒಂದು 15-20 ಮಿನಿಟ್ಸ್ಗೆ ಮ್ಯಾರಿನೇಟ್ ಮಾಡಿಬಿಟ್ಟು ಆಮೇಲೆ ನಾನು ಫ್ರೈ ಮಾಡ್ತೀನಿ. ಗ್ರೀನ್ ಪೇಸ್ಟ್ ಆಗಿದೆ. ಇವಾಗ ಚಿಕನ್ನ ತೊಳ್ಕೊಂಡು ಚಿಕನ್ಗೆ ಎಲ್ಲ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು 15-20 ಮಿನಿಟ್ಸ್ ಬಿಡಬೇಕು. ಇದ್ದೀನಿ ಸ್ವಲ್ಪ ಒಂದು 15 ಮಿನಿಟ್ಸ್ ಬಿಡಬೇಕು. ಇದಕ್ಕೆ ಸ್ವಲ್ಪ ಜನ ಕರ್ಡ್ಸ್ ಹಾಕ್ತಾರೆ. ನಾನು ಕರ್ಡ್ಸ್ ಯಾಕೆ ಹಾಕ್ತಾಯಿಲ್ಲ ಅಂದರೆ ನಾನು ಕೊಬ್ಬರಿ ಹಾಕಿದ್ದೀನಿ. ಕೊಬ್ಬರಿ ಕರ್ಡ್ಸ್ ಮ್ಯಾಚ್ ಆಗೋಲ್ಲ, ಸೊ ನಾನು ಕೊಬ್ಬರಿ ಹಾಕಿದ್ದೀನಿ, ಅದಕ್ಕೆ ನಾನು ಕರ್ಡ್ಸ್ ಹಾಕ್ತಾಯಿಲ್ಲ. ಕರ್ಡ್ಸ್ ಹಾಕಿದ್ರೆ ತಿಕ್ಕಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಚಿಕನ್ನು ಸ್ವಲ್ಪ ಮ್ಯಾರಿನೇಟ್ ಆಗಲಿ, ಅಷ್ಟೊತ್ತಿಗೆ ಫಿಶ್ ಸಾಂಬಾರು ಮಾಡ್ತೀನಿ. ಫಿಶ್ನ ನಾನು ಹುಣಸೆಹಣ್ಣು ನೀರಲ್ಲಿ ಹಾಕ್ಬಿಟ್ಟು ವಾಶ್ ಮಾಡಿದ್ದೀನಿ. ಇವಾಗ ಫಿಶ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಮಸಾಲೆ ಮಾಡ್ಕೊಬೇಕು. ಫಿಶ್ಗೆ ರುಬ್ಬೋದಕ್ಕೆ ಮಸಾಲೆಗೆ ನಾನು ಕೊತ್ತಂಬರಿ ಸೊಪ್ಪು, ಪುದೀನ, 1 ಟೊಮ್ಯಾಟೊ, 1 ಆನಿಯನ್ನು, ಬೆಳ್ಳುಳ್ಳಿ, ಮೆಣಸು, ಚಿಲ್ಲೀಸು, ಗ್ರೀನ್ ಚಿಲ್ಲೀಸ್, ಚಕ್ಕೆ ಲವಂಗ ಮತ್ತು ಕೊಬ್ಬರಿ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಾನು ಸಾಂಬಾರು ಪುಡಿ ಹಾಕ್ತೀನಿ. ಸಾಂಬಾರು ಪುಡಿ ಹಾಕಬೇಕು ಫಿಶ್ ಸಾಂಬಾರಿಗೆ. ಆದರೆ ಯೂಶ್ವಲಿ ಸಾಂಬಾರು ಪುಡಿ ಹಾಕ್ತಾರೆ, ಅವರು ಹಾಕಲ್ಲ, ಧನಿಯಾ ಪುಡಿ ಹಾಕಲ್ಲ. ಸೊ ಸಾಂಬಾರು ಪುಡಿ, ಅರಿಶಿನ, ಖಾರದ ಪುಡಿ ಆಪ್ಷನಲ್ಲು. ಅದು ಸಾಂಬಾರು ಪುಡಿದಲ್ಲಿ ಖಾರ ಇದ್ದರೆ ಖಾರದ ಪುಡಿ ಹಾಕೋನಷ್ಟಿಲ್ಲ, ಇಲ್ಲ ಅಂದರೆ ಖಾರದ ಪುಡಿ ಹಾಕ್ಕೊಳ್ಬೋದು. ಆಮೇಲೆ ಶುಂಠಿ ಒಂದು ಮರ್ತೋಯ್ತು ಹೇಳೋದು, ಶುಂಠಿ. ಇವಾಗ ನಾನು ಚಿಕನ್ ಫ್ರೈ ಮಾಡ್ತೀನಿ. ಇವಾಗ ನಾನು ಈರುಳ್ಳಿ, ಬೇ ಲೀಫು ತೊಗೊಂಡಿದ್ದೀನಿ ಒಗ್ಗರಣೆಗೆ. ಸೊ ನಾನಿವಾಗ ಫ್ರೈ ಮಾಡ್ತೀನಿ. ಬಾಣಲಿ ತೊಗೊಂಡಿದ್ದೀನಿ. ಗ್ಯಾಸ್ ಅಂಟಿಸಿದ್ದೀನಿ. ಇವಾಗ ಬಾಣಲಿ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಒಂಚೂರು ಆಯಿಲ್ ಹಾಕ್ತೀನಿ. ನೀವು ಇದಕ್ಕೆ ಬೇಕಾದರೆ ಜೀರಿಗೆ ಹಾಕ್ಕೊಳ್ತಾರೆ, ಸೊ ಜೀರಿಗೆ ಹಾಕ್ಕೊಳಂಗಿದ್ರೆ ನೀವು ಹಾಕ್ಕೊಳ್ಬೋದು. ನಾನೇನು ಹಾಕ್ತಾಯಿಲ್ಲ. ಸೊ ಜೀರಿಗೆ ಹಾಕ್ಕೊಂಡು ಪಲಾವ್ ಸಾಮಾನು ಹಾಕ್ತಾರೆ ಫ್ರೈಗೆ, ಸೊ ನಾನು ಅದರಲ್ಲಿ ಏನೂ ಹಾಕ್ತಾಯಿಲ್ಲ. ನಾನು ಜಸ್ಟು ಈರುಳ್ಳಿ, ಬೇ ಲೀಫು ಹಾಕ್ತಾಯಿದ್ದೀನಿ, ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಮಾಡಬೇಕು. ಇವಾಗ ಚಿಕನ್ನ ನಾನು ಬಾಣಲಿದಲ್ಲಿ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ನಾನು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು ಸಾಸು, ಆದರೆ ನಾನು ಹಾಕ್ತಾಯಿದ್ದೀನಿ. ಯಾಕಂದರೆ ಸಾಸ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಯೂಶ್ವಲಿ ಗಾರ್ಲಿಕ್ ಸಾಸು, ಚಿಲ್ಲಿ ಗಾರ್ಲಿಕ್ ಸಾಸು, ಸೋಯಾ ಸಾಸು, ಆಮೇಲೆ ಇದು ಟೊಮೆಟೊ ಸಾಸು ಹಾಕ್ತಾರೆ. ನಾನು ಗಾರ್ಲಿಕ್ ಚಿಲ್ಲಿ ಸಾಸ್ ಹಾಕಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿದ್ದೀನಿ. ಇದು
ಚಿಕನ್ ಬೇಯಬೇಕು, ಇದು ಡ್ರೈ ಆಗೋವರೆಗೂ ಬೇಯಿಸ್ಬೇಕು. ಅದಕ್ಕೆ ನಾನು ಬಾಣಲಿ ತಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಸಾಸಿವೆ, ಹಾಕಿದ್ದೀನಿ. ಅದು ಸ್ವಲ್ಪ ಸಿಡಿಬೇಕು. ಸಾಸಿವೆ ಸಿಡಿತಾ ಇದೆ. ಒಂಚೂರು ಸಿಡಿತ್ಲಿ. ಇವಾಗ ನಾನು ಕರಿಬೇವು ಹಾಕ್ತಾ ಇದ್ದೀನಿ. ಮಸಾಲೆ ಹಾಕ್ತಾ ಇದ್ದೀನಿ. ಮೊದಲು ಮಸಾಲೆ ಚೆನ್ನಾಗಿ ಕುದ್ಮೇಲೆ ಆಮೇಲೆ ಫಿಶ್ ಹಾಕಬೇಕು. ಮಸಾಲೆ ಹಾಕಿದ್ದೀನಿ, ನೀರು ಸ್ವಲ್ಪ ಹಾಕಿದ್ದೀನಿ. ಇವಾಗ ನಾನು ಸಾಲ್ಟ್ ಹಾಕ್ತೀನಿ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಇದು ಮಸಾಲೆ ಸ್ವಲ್ಪ ತಿಕ್ಕಾಗಿ ಬರಬೇಕು. ತಿಕ್ಕಾಗಿ ಬಂದಮೇಲೆ ಫಿಶ್ನ ಹಾಕಬೇಕು. ಯಾಕಂದರೆ ಫಿಶ್ಶು ಒಂದು 2 ಮಿನಿಟ್ಸಲ್ಲಿ ಬೆಂದೋಗುತ್ತೆ. ಸೊ ಅದಕ್ಕೆ ಇದು ಮಸಾಲೆ ಚೆನ್ನಾಗಿ ಕಾಯಿಸ್ಕೊಂಬಿಟ್ಟು ಆಮೇಲೆ ಫಿಶ್ನ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಫಿಶ್ಶು ಫುಲ್ ಸ್ಮ್ಯಾಶ್ ಆದರೆ ಸಾಂಬಾರು ಇಟ್ ವಾಂಟ್ ಬಿ ಟೇಸ್ಟಿ. ಚಿಕನ್ ಫ್ರೈ ರೆಡಿಯಾಗಿದೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಗಾರ್ನಿಷಿಂಗ್ಗೆ. ನೋಡಿ, ಚಿಕನ್ ಫ್ರೈ ರೆಡಿ. ಈಗ ಫಿಶ್ ಮಸಾಲ ಕಾದಿದೆ. ಇವಾಗ ಫಿಶ್ ಹಾಕ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಫಿಶ್ ಹಾಕಿದ್ದೀನಿ. ಒಂದು 2 ನಿಮಿಷ ಇಲ್ಲಾಂದರೆ 3 ನಿಮಿಷ ಸಾಕು ಫಿಶ್ ಬೇಯೋದಕ್ಕೆ. ಯಾಕಂದರೆ ಜಾಸ್ತಿ ಬಿಟ್ಟರೆ ಫಿಶ್ಶು ಸ್ಮ್ಯಾಶ್ ಆಗುತ್ತೆ, ಚೆನ್ನಾಗಿರಲ್ಲ. ನೋಡಿ, ಫಿಶ್ ಹಾಕಿದ್ದೀನಿ. ಸೊ ಒಂದು 2 ನಿಮಿಷ 3 ನಿಮಿಷ ಬಿಟ್ಟು ನಾನು ಆಫ್ ಮಾಡ್ತೀನಿ. ಫಿಶ್ ಸಾಂಬಾರು ರೆಡಿಯಾಗಿದೆ. ಫಿಶ್ ಸಾಂಬಾರು ರೆಡಿಯಾಗಿದೆ. ನೋಡಿ, ರೆಡಿಯಾಗಿದೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ರೆಡಿಯಾಗಿದೆ ನೋಡಿ, ಫಿಶ್ ಸಾಂಬಾರ್ ರೆಡಿ.